ಈಗ ನೀರಿನ ದೊಡ್ಡ ಸಮಸ್ಯೆ ಕಾವೇರಿ ಭಾಗದಲ್ಲಿ, ಎಲ್ಲ ಭಾಗದಲ್ಲಿ ಬರಗಾಲ. ಈಗ ಕೆಲವೆಲ್ಲ ಬಂದಿರ್ಬೋದು ಸಮಸ್ಯೆಗಳು. ಈಗ ಮೊನ್ನೆ ತಾನೇ ಬಹಳ ದೊಡ್ಡ ಭೀಕರವಾದಂತ ಕಂಟಕ ಇತ್ತು. ದೇವ್ರ ಕೃಪಾ, ನಿಮ್ಮೆಲ್ಲರ ಆಶೀರ್ವಾದ, ಇವತ್ತು ಡ್ಯಾಮ್ ನಲ್ಲಿ ಇವತ್ತು ನಾವು 3,500 ಬಿಡು ಅಂತ ಹೇಳಿದ್ರೆ ಇವತ್ತು 30,000 ಬಿಡ್ತಾ ಇದೀವಿ. ನಾವು ಅಲ್ಲೇ ರಿಲೀಸ್ ಮಾಡ್ತಾ ಇದೀವಿ. 30,000 ಅಷ್ಟು ನೀರು ಹೋಗ್ತಾ ಇದೆ. ಆದ್ರೆ ಇನ್ನ KRS ತುಂಬಿಲ್ಲ, ಹೇಮಾವತಿನೂ ತುಂಬಿಲ್ಲ. ಸೊ ಬೇರೆ ಎಲ್ಲ ಸ್ವಲ್ಪ ಇನ್ಫ್ಲೋ ಸ್ವಲ್ಪ ಸರಿಯಾಗಿ ಆಗ್ತಾ ಇದೆ. ಮಧ್ಯ ಸ್ವಲ್ಪ ಕಡಿಮೆನೂ ಆಗಿತ್ತು. ಅದೇ ರೀತಿ ಮಲೆನಾಡಲ್ಲೂ ಮಳೆ ಬರ್ತಾ ಇದೆ ಸ್ವಲ್ಪ. ಇನ್ನ ತುಂಗಭದ್ರಾಗೆ ನೀರು ಸಾಕಷ್ಟಿಲ್ಲ. ಇನ್ನ ಬರೀ ಇದು ಆಲ್ಮಟ್ಟಿಗೆ ಮಾತ್ರ ಸ್ವಲ್ಪ ನೀರು ಬರ್ತಾ ಇದೆ. ಇದನ್ನೆಲ್ಲ ಇನ್ನ ಬರಗಾಲ ಇದೆ. ಕೆಲವು ಭಾಗದಲ್ಲಿ ಜಾಸ್ತಿ ಮಳೆನೂ ಬೀಳ್ತಾ ಇದೆ. ಅನಾಹುತಗಳು ಆಗಿದೆ. ಶಿವಮೊಗ್ಗದಲ್ಲಿ, ತೀರ್ಥಹಳ್ಳಿಲೆಲ್ಲ ಅನಾಹುತ ಆಗಿದೆ, ಬೇರೆ ಕಡೆಲ್ಲ ಆಗಿದೆ. ಅದಕ್ಕೆಲ್ಲ ನಾನು ಏನೇನು ಪರಿಹಾರ ಕೊಡಬೇಕು ಅದಕ್ಕೆಲ್ಲ ನಾನು ರಿಪೋರ್ಟ್ ತರಿಸ್ಕೊಂಡು ಮುಂದಕ್ಕೆ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ನಾನೇ ಮಾಡ್ಬೋದಾಯ್ತು, ನನಗೆ ಗೊತ್ತಿತ್ತು ಈ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗ್ತದೆ ಅನ್ನೋದು. ಸೊ ಅವ್ರ ಕೈಯಲ್ಲಿ ಲೋಕಲಲ್ಲಿ ಅನೌನ್ಸ್ಮೆಂಟ್ ಮಾಡೋಂಥ ಕೆಲಸ ನಾನು ಮಾಡಿಸ್ತೀನಿ, ಏನೇನು ಪರಿಹಾರ ಕೊಡಬೇಕು ಅಂತ. ಈಗ ಇಷ್ಟೊತ್ತು 2 ಗಂಟೆ ಎಲ್ಲ ಮಿನಿಸ್ಟರ್ಸ್ ಕೂಡ ನಾನು ಹೇಳಿದ್ದೇನೆ, ನಾಳೆ ಒಂದು ದಿನ ಮಾತ್ರ ನಿಮಗೆ ಅವಕಾಶ. ನಾಳಿನಿಂದಲೇ ನಿಮ್ಮ ಜಿಲ್ಲೆ ಏನೇನು ಜವಾಬ್ದಾರಿ ವಹಿಸ್ತೀನಿ. ನಾನು ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಈಗ ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ಕೆಲವರಿಗೆ ಆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೇನೆ. ಅಲ್ಲಿ ಹೋಗಿ ಇಲ್ಲ ಅತಿವೃಷ್ಟಿ ಆಗಿರ್ಬೋದು, ಬರಗಾಲ ಇರ್ಬೋದು, ಇಲ್ಲ ನೀರು ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಇದಕ್ಕೆಲ್ಲ ಕೂಡ ನೀವೆಲ್ಲ ಹೋಗಿ ಫೀಲ್ಡ್ ವಿಸಿಟ್ ಮಾಡಬೇಕು ಅಂತ ಹೇಳಿ ಕಂಪಲ್ಸರಿ ನೀವು ಟೂರ್ ಮಾಡಿಕೊಂಡು ನಿಮ್ಮ ಜಿಲ್ಲೆಗಳನ್ನ ಟೂರ್ ಮಾಡ್ಕೊಂಡು ಬಂದು ನಮ್ಮ ರೆವಿನ್ಯೂ ಮಿನಿಸ್ಟರ್ಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದೆ. ಈಗಾಗಲೇ ಅಪೋಸಿಷನ್ ಪಾರ್ಟಿಯವರು ಹೀಗೆ ಬರಗಾಲ ಅನೌನ್ಸ್ಮೆಂಟ್ ಮಾಡಿ ನಾವು ಅಸೆಂಬ್ಲಿ ನಡೆಸೋಕ್ಕೆ ಬಿಡಲ್ಲ ಅಂತ ಪಾಪ ಹೇಳ್ತಾ ಇದ್ದಾರೆ. ಅವರೆಲ್ಲ ಅನುಭವಿಸ್ತಾರೆ, ಅವರೆಲ್ಲ ರೆವಿನ್ಯೂ ಮಿನಿಸ್ಟರ್ ಎಲ್ಲ ಆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಟೈಮ್ ಬಂದಾಗ ಅದಕ್ಕೆ ಉತ್ತರ ಕೊಡೋಣ. ಬಟ್ ಈಗ ರಿಪೋರ್ಟ್ ಅಂತೂ ನಾವು ನಮ್ಮ ಮಂತ್ರಿಗಳು ಹೋಗಿ ಕೊಡಬೇಕು. ಈಗಾಗಲೇ ಅವ್ರಿಗೂ ರಿಪೋರ್ಟ್ ಇದೆ, ತಮಗೆಲ್ಲ ಗೊತ್ತಿದೆ. ಈಗಾಗಲೇ ನಾನು ಬೆಳಗಾಮು, ಚಿತ್ರದುರ್ಗ ಮತ್ತು ಗುಲ್ಬರ್ಗ 3 ಡಿವಿಷನ್ನು ನಾನು ಮೀಟಿಂಗ್ ಮಾಡಿದ್ದೀನಿ. ಮೈಸೂರನ್ನು ಮಾಡಬೇಕಾಗಿತ್ತಷ್ಟೇ, ಅದನ್ನು ಸದ್ಯದಲ್ಲಿ ನಾನು ಟೈಮ್ ತೆಗೆದುಕೊಂಡು ಆ ಡಿವಿಷನ್ ಕೂಡ ಏನೇನು ಸಮಸ್ಯೆ ಇದೆ ಅಂತ ನಾನು ಖಂಡಿತ ಮಾಡೋನಿದ್ದೇನೆ. ಸೊ ಈಗಾಗಲೇ ನಮ್ಮೆಲ್ಲ ಶಾಸಕರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 30, 35, 40, 50 ಜನ ಎಲ್ಲ ಕೂಡ ಆ ಭಾಗದವರೆಲ್ಲ MP ಗಳು MLA ಬಂದಿದ್ದಾರೆ. ಎಲ್ಲರಿಗೂ ಚರ್ಚೆ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಎಲ್ಲ ಸಲಹೆಗಳು ಕೇಳಿದ್ದೀನಿ. ಸುಮಾರು 1 ಕೋಟಿ ರೂಪಾಯಿ ಅಷ್ಟು ಹಣ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಕುಡಿಯೋ ನೀರಿಗೆ ನೀವು ಮಾತ್ರ ಸ್ಪೆಂಡ್ ಮಾಡಬೇಕು ಅಂತೇಳಿ ಅವ್ರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಬಹುಶಃ ಅವರೆಲ್ಲ ಕೂಡ ಈಗಾಗಲೇ ಪ್ರಾರಂಭ ಮಾಡ್ತಾರೆ. ಈ ಮಧ್ಯದಲ್ಲಿ ಇವತ್ತು ನಾನು ಅವ್ರಿಗೆ ಕಂಪಲ್ಸರಿ ಎಲ್ಲರಿಗೂ ಹೋಗ್ಬೇಕು ಅಂತ ನಾಳೆದಿಂದನೇ ತಾವು ಪ್ರವಾಸ ಶುರು ಮಾಡಬೇಕು ಅಂತ ಹೇಳಿದ್ದೇನೆ. ಡಿಸ್ಟ್ರಿಕ್ಟ್ ಆಫೀಸರ್ಸ್ಗೂ ಕೂಡ ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಫೀಲ್ಡ್ ವಿಸಿಟ್ ಮಾಡಬೇಕು. ಅದಾದ್ಮೇಲೆ ಒಂದು ರಿಪೋರ್ಟ್ ಅನ್ನು ತಂದು ಕೊಟ್ಟು ಆಮೇಲೆ ಏನು ಸರ್ಕಾರ ತೀರ್ಮಾನ ಮಾಡಬೇಕು ಆ ತೀರ್ಮಾನವನ್ನ ಮಾಡ್ತೇವೆ. ಆಮೇಲೆ ಎಲ್ಲರೂ ಕೂಡ ಈ ರಿವ್ಯೂ ಮಾಡಬೇಕು, ಡ್ರಾಫ್ಟ್ ಸಿಚುವೇಶನ್ನ ಏನೇ ಸಮಸ್ಯೆ ಇದ್ದು ಕೂಡ ಅಲ್ಲಿ ಚರ್ಚೆ ಮಾಡಬೇಕು, ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದೇನೆ. ನೀವು ಬರೀ ಕಾಂಗ್ರೆಸ್ ಅವ್ರು ಕರ್ಕೊಂಡು ಹೋಗೋದು ಅನ್ನೋದಿಲ್ಲ. ಜನಪ್ರತಿನಿಧಿಗಳು ಯಾರೇ ಆಯ್ಕೆಯಾಗಿದ್ದಾರೆ ಅವರೆಲ್ಲರೂ ಕೂಡ ನೀವು ತಿಳಿಸಿ ನೀವು ಹೋಗ್ಬೇಕು, ಇದು ಸರ್ಕಾರ ಇದು ಅನ್ನೋದು ಕೂಡ ಅವ್ರಿಗೆಲ್ಲ ಮಾರ್ಗದರ್ಶನವನ್ನ ಕೊಟ್ಟಿದ್ದೇನೆ. ಬಹುಶಃ ಎಲ್ಲರೂ ಕೂಡ ಅವರ ಸಂದರ್ಭದಲ್ಲಿ ಹೋಗ್ತಾರೆ. ಮಂತ್ರಿಗಳ ಈಗಾಗಲೇ ನಾವು ಇನ್ನು ಮುಂದಕ್ಕೂ ಕೂಡ ಇವತ್ತು ನಮಗೆ ನಾಡಿನ ಜನತೆ ಸೇವೆ ಬಹಳ ಮುಖ್ಯ. ಈ ದಿಟ್ಟಲ್ಲಿ ನಾವೆಲ್ಲ ನಮ್ಮ ಕೆಲಸವನ್ನು ಅವ್ರಿಗೆ ಹೇಳ್ತೇನೆ. ಯಾಕೆಂದ್ರೆ ನಮ್ಮ ಈಗ ಮುಂದಕ್ಕೂ ಕೂಡ ನಮ್ಮ ಸೆಂಟ್ರಲ್ ಲೀಡರ್ಸ್ ಬಂದು ಅವ್ರಿಗೆಲ್ಲ ಸಪ್ರೇಟ್ ಆಗಿ ಅವ್ರಿಗೆ ಏನೇನು ಮಾರ್ಗದರ್ಶನ ಕೊಡಬೇಕು, ಏನ್ ರೀತಿ ಅಂತ ಹೇಳಿ ಅದನ್ನ ಮಾಡ್ತಾರೆ. ಸೊ ದಯವಿಟ್ಟು ಇದಕ್ಕೆ ತಾವು ಕೂಡ ಮಾಧ್ಯಮದವರು ಇದನ್ನ ಗಮನಿಸ್ತಾ ಇರ್ತೀವಿ.